ನಮಸ್ಕಾರ ಸ್ನೇಹಿತರೆ, ನಾನು ಮಹೇಶ್ ಗೌಡ ಮಾತಾಡ್ತಿದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣ. ಇವತ್ತು ನಮ್ಮ ಒಂದು ಉಗ್ರ ಹೋರಾಟ ನಡೀತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ, ಕರ್ನಾಟಕ ಫಿಲ್ಮ್ ಚೇಂಬರ್ ಅಸೋಸಿಯೇಷನ್ ಮುಂದೆ. ಯಾರೊಬ್ಬ ಅಯೋಗ್ಯ ಚೇತನ್ ಅಹಿಂಸಾ, ಅವನು ಅಹಿಂಸಾ ಅಲ್ಲ ಹಿಂಸಾ, ಒಬ್ಬ ಚೇತನ್ ಅಹಿಂಸಾ ಅನ್ನೋನು ಇವತ್ತು 2-3 ದಿನದಿಂದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಬ್ಬದ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಅವ್ರಿಗೆ ಸರ್ಕಾರ ಜಾಗ ನೀಡಿತ್ತು 2.5 ಎಕರೆ, ಆ ಜಾಗದ ಬಗ್ಗೆ ಮಾತಾಡಿದ್ದ. ನಾನು ಅವನಿಗೆ ಚೇತನ್ ನನಗೆ ಒಂದೇ ಒಂದು ಮಾತು ಕೇಳೋದಕ್ಕೆ ಕೆಲವು ಪ್ರಶ್ನೆಗಳನ್ನ ಇಷ್ಟಪಡ್ತೀನಿ. ಚೇತನ್ ಅಹಿಂಸಾ, ಫಸ್ಟ್ ಆಫ್ ಆಲ್ ನೀನು ಯಾರೋ ಈ ಕರ್ನಾಟಕಕ್ಕೆ? ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಾನ ನೀನು? ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಗೊತ್ತೇನೋ ಅಯೋಗ್ಯ ನಿನಗೆ? ಡಾಕ್ಟರ್ ರಾಜ್ಕುಮಾರ್ ಯಾರಂತ ಗೊತ್ತಾ? ಅವ್ರ ಇತಿಹಾಸ ಗೊತ್ತಾ? ಅವ್ರ ಇತಿಹಾಸ ಗೊತ್ತೇನೋ? ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯರು ಯಾರು ಕೂಡ ಡಾಕ್ಟರ್ ರಾಜ್ಕುಮಾರ್ ಸತ್ತಾಗ ನಮ್ಗೆ ಇಷ್ಟು ಎಕರೆ ಭೂಮಿ ಕೊಡಿ ರಾಜ್ಕುಮಾರ್ ಸಮಾಧಿಗೆ ಅಂತ ಯಾರೂ ಅರ್ಜಿ ಹಾಕಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ಪುನೀತ್ ರಾಜ್ಕುಮಾರ್ ಆಗಲಿ, ಶಿವರಾಜ್ಕುಮಾರ್ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ ಆಗಲಿ ಯಾರೂ ಅರ್ಜಿ ಹಾಕಿರಲಿಲ್ಲ ಕಣೋ. ಅವ್ರು ಮಾಡಿರೋ ಸಾಧನೆ ಇಡೀ ದೇಶಕ್ಕೆ ಗೊತ್ತು. ಅಂಥ ಒಬ್ಬ ಮಹಾನ್ ಭಾವ ವ್ಯಕ್ತಿ ಬಗ್ಗೆ ನೀನು ಮಾತಾಡ್ತೀಯ ಅಂದರೆ ನೀನು ಯಾವನೋ? ಫಸ್ಟ್ ಆಫ್ ಆಲು ನಿನ್ನ ಇತಿಹಾಸ ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಸ್ಟಾರ್ಟ್ ಮಾಡಿದಾಗ ನೀನು ಇನ್ನೂ ಹುಟ್ಟಿರಲಿಲ್ಲ. ನಿನ್ನ ಬಚ್ಚ ನೀನು ಹುಟ್ಟಿರಲಿಲ್ಲ ನೀನು ಅವಾಗ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯ ನೀನು? ಏನೋ ಯೋಗ್ಯತೆ ಇದೆ ನಿನಗೆ? ಯಾವುದೋ ಒಂದು 2-3 ಪಿಕ್ಚರ್ ಮಾಡಿಬಿಟ್ಟು ನೀನು ಎಲ್ಲಿಂದನೋ ಬಂದ್ಬಿಟ್ಲೇ ದೇಶ ದ್ರೋಹಿನ ಪಟ್ಟ ಕಟ್ಟಿದ್ದಾರೆ ನಿನಗೆ. ನೀನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ಮಾತಾಡಿದೆ, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಬಗ್ಗೆ ಮಾತಾಡಿದೆ ತಪ್ಪಾಗಿ. ಆವಾಗ್ಲೂ ಅವತ್ತೇ ನಿನ್ನ ಇಡೀ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹಾಕಬೇಕಿತ್ತು ಕೆಲವರು. ಅದಾದಮೇಲೆ ಕೆಲವೊಂದು ಟೈಮು ಹುಚ್ಚಿನ ಥರ ಮಾತಾಡ್ತೀಯ ನೀನು. ಹುಚ್ಚ ನೀನು? ಯಾವ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ನೀನು ಹುಚ್ಚ. ಒಂದು ಸತಿ ಪರ ವಿರೋಧ, ನಿನಗೇನೋ ನಾಲೆಡ್ಜ್ ಇದೆ? ಏನು ಗೊತ್ತು ನಿನಗೆ? ಹೇಳಿ, ಏನು ಗೊತ್ತು? ಏನು ತಿಳ್ಕೊಂಡಿದ್ದೀಯ? ಕನ್ನಡ ನಾಡು, ನೆಲ, ಜಲ, ಭಾಷೆ ಬಗ್ಗೆ ನೀನೇನೋ ತಿಳ್ಕೊಂಡಿದ್ಯಾ? ಏನು ಗೊತ್ತಿದೆ ನಿನಗೆ? ನೀನು ಕರ್ನಾಟಕ ತಳಿಯಂತೂ ಮೊದಲೇ ಅಲ್ಲ, ಕರ್ನಾಟಕ ತಳಿ ಅಲ್ವೇ ಅಲ್ಲ. ಹಂಗಿದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡೋಕ್ಕೆ ನಿನಗೆ ಏನೋ ಯೋಗ್ಯತೆ ಇದೆ? ದೊಡ್ಡ ಮನೆ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ನಿನಗೆ ಏನೋ ಯೋಗ್ಯತೆ ಇದೆ ನಿನಗೆ? ಇವತ್ತು ನಿನ್ನ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ನಮ್ಮ ಸಾರಾ ಗೋವಿಂದ್ ಅವರು, ಅವ್ರ ನೇತೃತ್ವದಲ್ಲಿ ಡಾಕ್ಟರ್ ಜಯಮಾಲಾ ಮೇಡಮ್ ಅವ್ರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ. ನಿನ್ನ ಕರ್ನಾಟಕ ಚಲನಚಿತ್ರ ಮಂಡಳಿಯಿಂದ ನಿನ್ನ ವಜಾ ಮಾಡಬೇಕಂತ. ಜಯಮಾಲಾ ಮೇಡಮ್ ಏನು ಹೇಳಿದ್ರು ಗೊತ್ತಾ? ಫಸ್ಟ್ ಆಫ್ ಆಲ್ ನೀನು ಅಧಿಕೃತವಾಗಿ ಅಲ್ಲಿ ಮೆಂಬರ್ ಆಗಿಲ್ವಂತೆ, ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೋ 2-3 ಪಿಕ್ಚರ್ ಮಾಡಿಬಿಟ್ಟು ನೀನು ಎಲ್ಲಿಂದನೋ ಅಮೇರಿಕದಿಂದ ಬಂದ್ಬಿಟ್ಟು ಇಷ್ಟೊಂದು ಬಾಲ ಬಿಚ್ತೀಯಲ್ಲ ನೀನು. ನಿನ್ನ ಸೇಫ್ಟಿಗೋಸ್ಕರ ನೋಡು, ಇವತ್ತೂ ಹೇಳ್ತಿದ್ದೀನಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಬರೆದಂಥ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನಿನ್ನ ಸೇಫ್ಟಿಗೋಸ್ಕರ, ನಿನ್ನ ಒಂದು ಬೇಳೆಕಾಳುಗಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನೋ ನಮ್ಮ ಸಾರಾ ಗೋವಿಂದ್ ಅವರು ಒಂದು ಮಾತು ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ನಿನ್ನ ಬಗ್ಗೆ. ನೀ ಎಣವರೆಗೆ 4 ಜನ ಇಲ್ಲ ನಿನ್ನ ಜೊತೆ ಅಂತ. ಎಣವರೆಗೆ 4 ಜನ ನಿನ್ನ ಜೊತೆ ಇಲ್ಲ. ಯಾರೋ ನಿನ್ನ ಸೇಫ್ಟಿಗೋಸ್ಕರ ಯಾರನ್ನೋ ದುಡ್ಡು ಕೊಟ್ಬಿಟ್ಟು ಪುಸ್ಲಾಯಿಸ್ಕೊಂಡು 4 ಜನ ಇಟ್ಕೊಂಡು ಸಂಘಟನೆ ಮಾಡೋದಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆ ಎಷ್ಟು ವರ್ಷದಿಂದ ಕಟ್ಟಿ ಬೆಳೆಸಿದ್ದಾರೆ. ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಆಗಿರ್ಬೋದು, ಸಾರಾ ಗೋವಿಂದ್ ಅವರು ಆಗಿರ್ಬೋದು, ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು, ಕನ್ನಡಕ್ಕೋಸ್ಕರ ಎಷ್ಟು ಮಾಡಿದ್ದಾರೆ. ರಾಜ್ಕುಮಾರ್ ಬಗ್ಗೆ ಏನಿದೆ ಗೌರವ ಅದು ಅವ್ರಿಗೆಲ್ಲ ಗೊತ್ತಿದೆ ಕಣೋ. ಕಾರ್ಗಿಲ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅವತ್ತು ಸೈನಿಕರಿಗೆ ಗೌರವ ಕೊಡಬೇಕಾದಾಗ 25 ಲಕ್ಷ ದುಡ್ಡನ್ನ ಡೆಪಾಸಿಟ್ ಮಾಡಿ ಆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಸೈನಿಕರಿಗೆ, ಕುಟುಂಬಗಳಿಗೆ ನೆರವಾದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತಿನ ಕಾಲದಲ್ಲಿ. ಇವತ್ತಿನೂ ಕೂಡ ಅಮಿತಾಬ್ ಬಚ್ಚನಿಂದ ಹಿಡ್ಕೊಂಡು ರಾಜ್ಕುಮಾರ್ ಬಗ್ಗೆ, ರಜನಿಕಾಂತ್ ಅವ್ರ ತನಕನೂ ಕೂಡ ಅಷ್ಟು ಗೌರವ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ. ನೀನು ಯಾವನೋ ಬರೀ ತೇವಲಿಗೋಸ್ಕರ, ಪುಕ್ಸಟೆ ಪ್ರಚಾರಕ್ಕೋಸ್ಕರ, ಬಾಯಿ ಚಪ್ಪಲಕ್ಕೋಸ್ಕರ ಮಾಡ್ತಿದ್ಯಾ ನೀನು? ನಿರುದ್ಯೋಗಿ ಅಂತ ಹೇಳ್ತಾರೆ ನಮ್ಮ ಸಾರಾ ಗೋವಿಂದ್ ಅವ್ರು ಹೇಳಿದ್ರೆ. ನೀನು ನಿರುದ್ಯೋಗಿ, ಕೆಲಸ ಇಲ್ದಲೇ ಪುಕ್ಸಟ್ಟೆ ಪ್ರಚಾರಕ್ಕೆ ಮಾತಾಡ್ತಾರೋ ಅಯೋಗ್ಯ ನನ್ನ ಮಗ ನೀನು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯಾ? ಅದಲ್ದಲೇ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಿ ಮಧ್ಯಾಹ್ನ. ಹೊಟ್ಟೆಗೆ ಏನೋ ತಿಂತೀನಿ ನೀನು? ನಿಖಿಲ್ ಕುಮಾರಸ್ವಾಮಿ ಅವ್ರು 3 ಬಾರಿ ಸೋತವ್ರು ಏನು ಮಾಡೋಕ್ಕಾಗುತ್ತೆ? ನಿನ್ನ ಯೋಗ್ಯತೆಗೆ ಒಂದು ಗ್ರಾಮ ಪಂಚಾಯತಿನಲ್ಲಿ ನಿಂತ್ಕೊಳ್ಳೋ ನೀನು ಅಯೋಗ್ಯ ನನ್ನ ಮಗ ನೀನು. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ನೀನು ಗೆಲ್ದ್ಬಿಟ್ಟು ಬಾ, ಅವಾಗ ಮಾತಾಡ್ತೀನಿ ನಿನ್ನ. ನನ್ನ ವಯಸ್ಸು ಎಷ್ಟಿದೆ ಈಗ ಅನ್ನೋದು ನನಗೆ ಗೊತ್ತಿದೆ. ನಾನು 15 ವರ್ಷ ಹಿಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ನ ಫೇಸ್ ಮಾಡಿರೋನು. ನಾನು ಚುನಾವಣೆ ಆಗೋದು ಸರ್ಟಿಫಿಕೇಟ್ ಕೊಡ್ತೀನಿ. ನೀನು ನನ್ನ ಮುಂದೆ ಇನ್ನೂ ಚಿಕ್ಕೋನೆ. ಏನೋ 2-3 ಪಿಕ್ಚರ್ ಮಾಡಿಬಿಟ್ಟು ಟಿ ವಿಲಿ ಬಂದುಬಿಟ್ರೆ ನೀನು ದೊಡ್ಡ ಹೀರೋನಾ ನೀನು? ರಾಜ್ಕುಮಾರ್ ಮನೇಲಿ ಅವ್ರದ್ದು ಕಾಲು ಧೂಳಲ್ಲ, ಅವ್ರ ಮನೆ ಕಸ ಗುಡ್ಸೋಕ್ಕೂ ಲಾಯಕ್ಕಿಲ್ಲ ನೀನು ಅಂತ ಅಯೋಗ್ಯನ ಮಗ ನೀನು. ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ. ಇವತ್ತು ಆಲ್ರೆಡಿ ಏನು ದೊಡ್ಡವ್ರ ಬಗ್ಗೆ ಮಾತಾಡಿ ಏನೋ ಪುಕ್ಸಟ ಪ್ರಚಾರ ಸಿಗ್ಬಿಡ್ತಾನೆ. ದೊಡ್ಡವ್ರ ಬಗ್ಗೆ ಮಾತಾಡಿದ್ರೆ
ಪ್ರಚಾರ ಸಿಕ್ಬಿಡುತ್ತಾ? ಏನು ಕನ್ನಡ ಪರ ಹೋರಾಟಗಾರರನ್ನು ಎದುರ್ಕೊಂಡ್ಬಿಡ್ತೀವ? ಒಂದೊಂದು ಮನೆಯಲ್ಲೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆನಲ್ಲೂ 30 ಜಿಲ್ಲೆನಲ್ಲೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಂದು ಗಾಂಚಲಿ ಕಡಿಮೆ ಆಗಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ರಾಜ್ಕುಮಾರ್ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿರ್ಬೋದು, ಇಡೀ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಿನಗೆ ತಕ್ಕ ಪಾಠ ಕಲಿಸ್ತಾರೆ. ಚೇತನ್, ನಿನ್ನ ದುರಾಂಕಾರ, ನಿನ್ನ ಗಾಂಚಲಿಗಳಿದ್ರೆ ನಿನ್ನ ಹತ್ರ ಇಟ್ಕೋ. ನಿನಗೆ ಮಾಡೋಕ್ಕೆ ಇವಾಗ ಕೆಲಸ ಇಲ್ಲ ಅಂತ ಗೊತ್ತು. ಏನೂ ನಿನಗೆ ಕೆಲಸ ಇಲ್ಲ, ನೀನು ನಿರುದ್ಯೋಗಿ. ಅದಕ್ಕೆ ಇಷ್ಟೊಂದು ದುರಾಂಕಾರ ಮಾತಾಡಿಕೊಂಡು ಪುಕ್ಸಟ್ಟೆ ಪ್ರಚಾರ ತಗೋತಿದ್ಯಾ. ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು. ಮುಂದಿನ ದಿನಗಳಲ್ಲಿ ಇದೇನಾದರೂ ಕನ್ನಡ ನಾಡು, ನೆಲ, ಜಲ, ಭಾಷೆ ಬಗ್ಗೆ ಏನಾದ್ರೂ ನೀನೇನಾದ್ರು ಮತ್ತೆ ಅತಿರೇಕದ ವರ್ತನೆ ಮಾತಾಡಿದ್ರೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಇಡೀ ರಾಜ್ಕುಮಾರ್ ಅಭಿಮಾನಿಗಳು, ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಹುಷಾರು, ಎಚ್ಚರಿಕೆಯಿಂದ ಇರೋ. ಇದನ್ನೆಲ್ಲ ಇಲ್ಲಿ ನಡೆಯಲ್ಲ. ಇದು ಕರ್ನಾಟಕ, ಅಮೆರಿಕ ಅಲ್ಲ, ಇದು ಕರ್ನಾಟಕ. ಇದು ನೀನು ಕರ್ನಾಟಕ ತಳಿನೂ ಅಲ್ಲ. ನೀನು ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಬದುಕೋದು ಕಲ್ತ್ಕೋ. ಅದು ಬಿಟ್ಟು ಇಲ್ಲೇ ಹೇಳೋ ಕೇಳಿಸ್ಕೋ. ನಾನೇನೋ ನನ್ನ ಒಂದು ವೀಡಿಯೋದಲ್ಲಿ ನನಗೆ ಯಾರೋ 4 ಜನ ನೆಗೆಟಿವ್ ಕಮೆಂಟ್ ಮಾಡಿದ್ರು ನಾನು ಕೇರ್ ಮಾಡೋಂಥನಲ್ಲ. ನಾನು ನೀನು ಬಚ್ಚ, ನೀನು ಒಂದು ಎಲೆಕ್ಷನ್ ಎದುರಿಸಿಲ್ಲ ನೀನು. ನಾನು 15 ವರ್ಷ 20 ವರ್ಷದಿಂದನೇ ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ನ ಫೇಸ್ ಮಾಡಿ ಬಂದಿರೋ. ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಎದುರಿಸಿ ಬಂದಿರೋ ಅಂತ. ನಾನು ಡಿಗ್ರಿ ಓದ್ಬೇಕಾದ್ರೆ ಸ್ಟೂಡೆಂಟ್ ಆಗಿದ್ದಾಗಲೇ ಎದುರಿಸಿ ಬಂದಿದ್ದೀನಿ. ಅವತ್ತೂ ಕೂಡ ನಾನು ರಾಜ್ಕುಮಾರ್ ಅಭಿಮಾನಿನೇ, ಪುನೀತ್ ರಾಜ್ಕುಮಾರ್ ಅಭಿಮಾನಿ, ಇಡೀ ಕರ್ನಾಟಕ ಚಲನಚಿತ್ರದ ಎಲ್ಲ ನಟ ನಟಿಯರ ಅಭಿಮಾನಿನೇ ನಾನು. ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರೂ, ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಸುದೀಪ್ ಅವರು, ಎಲ್ಲ ಅಭಿಮಾನಿಗಳು ನಾವು. ಕನ್ನಡ ಚಲನಚಿತ್ರರಂಗದ ವಿಷಯಕ್ಕೆ ಬಂದರೆ ಯಾವುದೇ 2-3 ಕಾಂಜಿ ಪಿಂಜಿ ಪಿಕ್ಚರ್ ಮಾಡ್ಕೊಂಡು ಬಿಲ್ಡಪ್ ತೊಗೊಂಡಂಗೆ ಅಲ್ಲ ಕಣೋ. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಕನ್ನಡ ಚಲನಚಿತ್ರಕ್ಕೆ. ಅವರೆಲ್ಲ ನಿನಗೆ ಪಾಠ ಕಲಿಸ್ತಾರೆ. ಇನ್ಮೇಲೆ ಹುಷಾರಾಗಿ ಕನ್ನಡ ನಾಡು, ನುಡಿ, ಜಲ ಬಗ್ಗೆ, ಭಾಷೆ ಬಗ್ಗೆ ತಿಳ್ಕೊಂಡು ಮಾತಾಡೋ. ನಿನಗೇನು ತಳಬಡ ಏನೂ ಗೊತ್ತಿಲ್ಲ ಅಂತ ಗೊತ್ತು. ಹುಚ್ಚ ನೀನು ಯಾವ್ದಾರ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಹುಚ್ಚ ಆಸ್ಪತ್ರೆಗೆ. ಅರ್ಥ ಆಯ್ತಾ? ಯಾರನ್ನ 4 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಮಾತಾಡಿಸ್ತಿಲ್ಲ, ಹಂಗಲ್ಲ ನಾವು. ದುಡ್ಡು ಕೊಟ್ಬಿಟ್ಟು ಬರೋಂಥ ಹೋರಾಟಗಾರರಲ್ಲ. ಹುಷಾರಾಗಿರೋ. ರಾಜ್ಕುಮಾರ್ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತೀಯಾ? ಅವ್ರ ತಂದೆ ಕುಮಾರಸ್ವಾಮಿ ಕಣಯ್ಯ 2.5 ಎಕರೆ ಜಮೀನು ಕೊಟ್ಟಿದ್ರು ಆಗಲೇ 20 ವರ್ಷದಿಂದ ರಾಜ್ಕುಮಾರ್ಗೆ 2.5 ಎಕರೆ ಅವತ್ತು ಸಮಾಧಿ ಕಟ್ಟ ಕೊಟ್ಟಿದ್ರು. ನಿಮ್ಮ ಅಪ್ಪನ ಮನೆ ಜಮೀನಲ್ಲಿ ಕೊಟ್ಟಿದ್ರಾ? ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು 2.5 ಎಕರೆ? ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ರೆ ನೀನು ಮಾತಾಡಬೇಕು. ನಿಮ್ಮ ಅಪ್ಪನ ಮನೆ ಜಮೀನ ಅದು. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರ್ಬೇಕು ಚೇತನ್. ಹುಷಾರು. ನಮಸ್ಕಾರ.